ಬರೀ ಬೀಗರು ಅಳಿಯಂದ್ರು ಇವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ ಹೊರತು ಸ್ವಲ್ಪ ಮನೆ ಬಗ್ಗೆನೂ ಯೋಚನೆ ಮಾಡೋದನ್ನು ಕಲೀರಿ. ಚೆನ್ನಾಗಿ ಮಾಡ್ತಿದ್ದೀರಾ. ಒಳ್ಳೆ ಅಕ್ಕಿ ರೊಟ್ಟಿ ಮಾಡಿಸ್ಕೊಂಡು ಅದನ್ನು ಕಾಯಿ ಚಟ್ನಿ ಜೊತೆ ಚೆನ್ನಾಗಿ ತಿಂತಿದ್ರು. ಭಾವನಾ, ಯಾಕೆ ಅವ್ರ ಮಾತಿಗೆಲ್ಲ ಬೇಜಾರು ಮಾಡ್ಕೋತೀಯ ನೀನು? ಅವ್ರಿಗೆ ನಾಲ್ಗೆ ಮೇಲೆ ಒಂಚೂರು ಹಿಡಿತಾನೂ ಇಲ್ಲ. ಆಡೋ ಮಾತಿಂದ ಇನ್ನೊಬ್ರು ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಪರಿಜ್ಞಾನನೂ ಇಲ್ಲ. ಎಲ್ಲ ನಮ್ಮ ಹಣೆ ಬರ ಅಂದ್ಕೊಂಡು ಅನುಭವಿಸ್ಬೇಕು ಅಷ್ಟೇ. ಅವ್ನು ಹೇಗೆ ಮಾತಾಡ್ದ ಅಂತ ನೀವೇ ನೋಡಿದ್ರಲ್ಲ. ಅದಕ್ಕೆ ಅವನಿಗೊಂಚೂರು ಮನುಷ್ಯತ್ವನೇ ಇಲ್ವಾ? ಪಾಪ ಅಪ್ಪ ನಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಿದ್ದಾರೆ. ಅಂಥವ್ರಿಗೆ ಹೀಗೆಲ್ಲ ಮಾತಾಡಿದ್ರೆ ಅವ್ರಿಗೆ ಎಷ್ಟು ನೋವಾಗಲ್ಲ. ಅವನಿಗೆ ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ. ಎಲ್ರಿಗೂ ಮಾತಲ್ಲೇ ಯಾಕೆ ನೋಯಿಸ್ತಿದ್ದಾನೆ? ನಾನು ಅವ್ರನ್ನ ಮದುವೆ ಆದಾಗಿಂದ ಇಷ್ಟು ವರ್ಷದಿಂದನೂ ನೋಡ್ತಾನೇ ಇದ್ದೀನಿ ಭಾವನಾ. ಬದಲಾಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ದಿನದಿಂದ ದಿನಕ್ಕೆ ಅವ್ರ ಬುದ್ಧಿ ಕೆಳಮಟ್ಟಕ್ಕೆ ಹೋಗ್ತಿದೆಯಾ ಹೊರತು ಅವರಲ್ಲಿ ಯಾವ ಬದಲಾವಣೆನೂ ಕಾಣ್ತಾ ಇಲ್ಲ. ನೀನು ಎಷ್ಟು ಅಂತ ಬೇಜಾರು ಮಾಡ್ಕೋತೀಯ ಹೇಳು? ನೀನು ಈ ರೀತಿ ನೋವು ಮಾಡ್ಕೊಂಡಿರೋದನ್ನು ಅತ್ತೆ ಮಾವ ನೋಡಿದ್ರೆ ಅವ್ರು ಇನ್ನೊಂದಷ್ಟು ನೊಂದ್ಕೋತಾರೆ. ನಡಿ, ಏನಾದರೂ ಕುಡಿಯುವಂತೆ. ಅಣ್ಣ, ಏನಾಯ್ತು? ಯಾಕೆ ಹೀಗಿದ್ಯಾ? ಅದು ಸಂತೋಷ್ ಬಾವ್ ಅವರು ಮಾವನ ಹತ್ರ ಹಂಗೆ ನಡ್ಕೊಂಡ್ರಲ್ಲ, ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಅವ್ರ ಹತ್ರ ಜಗಳಕ್ಕೆ ಹೋಗಿದ್ರು. ಮಾವ ಅವ್ರು ಬೇಜಾರಾಗಿದ್ದಾರೆ ಅಂತ ಇವರು ಬೇಜಾರು ಮಾಡ್ಕೊಂಡಿದ್ದಾರೆ. ಹೌದಾ ವೆಂಕಿ? ಒಳ್ಳೆ ಕೆಲಸ ಮಾಡಿದೆ. ಇವ್ರನ್ನ ಯಾರು ಹೇಳೋರು ಕೇಳೋರು ಇಲ್ಲ ನೋಡು. ಅದು ಇಷ್ಟಕ್ಕೆಲ್ಲ ಕಾರಣ. ಹಾ ಸಿತು ಅವರೇ. ಮೇಡಮ್ ಅವರೇ, ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಬಂದವ್ರೆ. ನಮ್ಮದು IT ಫೈಲ್ ಆಗಿರೋ ಎಲ್ಲ ಡೀಟೇಲ್ಸ್ ತಗೊಂಡು ಮನೆ ತಕ್ಕ ಬಂದ್ಬಿಡಿ. ಅಪ್ಪಾಜಿ ಬರೋ ಕೇಳವ್ರೆ. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟಾಗಿ ಸಿದ್ದು ಅವ್ರ ಮನೆಗೆ ಹೋಗಿ ಬರಬೇಕು. ನಾನು ಹೊರಡ್ತೀನಿ. ಹಾಂ, ಬಾ ಚೆಲ್ವಿ, ಅಡುಗೆ ಕೆಲಸ ನೋಡೋಣ. ಇದು ಇದ್ದಿದ್ದೆ. ಹಾಂ ಅಕ್ಕ. ಏನೂ ಆಗಲ್ಲ ಕಣ್, ಸುಮ್ಮನಿರುವ. ರಾಜಕೀಯದಲ್ಲಿ ಇದೆಲ್ಲ ಮಾಮೂಲಿಯ. ಹೇಳಿ ಸರ್, ಇಷ್ಟೆಲ್ಲ ಪ್ರಾಪರ್ಟೀಸು, ಒಡವೆಗಳು, ಕ್ಯಾಶು ಇದೆಲ್ಲ ಹೇಗೆ ಬಂತು? ನೋಡಿ, ಈಗ ನಾನೇನು ಹೇಳಿದ್ರು ನೀವು ನಂಬಲ್ಲ. ಆಡಿಟ್ ಆಫೀಸಿಂದ ನಮ್ಮ ಅಕೌಂಟೆಂಟ್ ಬರ್ತಾರೆ, ಅವರೇ ಎಲ್ಲ ಹೇಳ್ತಾರೆ ನಿಮಗೆ. ಹೀಗೆಲ್ಲ ಹೇಳಿದ್ರೆ ನಾವು ನಂಬಲ್ಲ. ಅವರು ಬರೋವರೆಗೂ ನಾವು ಪ್ರಶ್ನೆ ಮಾಡಬೇಕಲ್ಲ. ನೋಡಿ ಸರ್, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟವ್ರೆ. ಇಲ್ಲಿರೋ ಯಾವುದೂ ನಾವು ಅಕ್ರಮವಾಗಿ ಸಂಪಾದನೆ ಮಾಡಿರೋದಲ್ಲ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಕ್ಕೆ IT ಫೈಲ್ ಮಾಡಿ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಮಡಗಿದ್ದೀವಿ. ನೀವು ಸುಮ್ಮನೆ ನಮಗೆ ತೊಂದರೆ ಕೊಡ್ತಾ ಇದ್ದೀರಿ. ನೋಡಿ ಸರ್, ನಾವು ಸುಮ್ಮನೆ ಯಾರಿಗೂ ತೊಂದರೆ ಕೊಡೋದಕ್ಕೆ ಬಂದಿಲ್ಲ. ನಮಗೆ ಮಾಹಿತಿ ಬಂದ ಮೇಲೆ ನಾವು ಇಲ್ಲಿಗೆ ಬಂದಿರೋದು. ವಾರಂಟ್ ಕೂಡ ತಂದಿದ್ದೀವಿ ಸರ್. ವಾರಂಟ್ ಕೊಡಿ ಅವ್ರಿಗೆ. ರೀ ಸ್ವಾಮಿ, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ನಿಮ್ಗೇನು ತೊಂದರೆ ಆಗಲ್ಲ. ಆದರೆ ನಮ್ಮ ಅಕೌಂಟೆಂಟ್ ಬರೋ ತನಕ ನೀವು ಸ್ವಲ್ಪ ಕಾಯಲೇಬೇಕಾಗ್ತದೆ. ಸರಿ, ಹಾಗಾದರೆ ಈ ಲ್ಯಾಪ್ಟಾಪ್ ಓಪನ್ ಮಾಡಿ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಇವ್ರ ಪಾಸ್ವರ್ಡ್ ಹೇಳಿ. ಅದೆಲ್ಲ ನಮಗೆ ಗೊತ್ತಿಲ್ಲ ಕಣ್ರಿ. ಅದನ್ನು ನನ್ನ ಚಿಕ್ಕ ಮಗನ್ನೇ ಕೇಳಬೇಕು. ಈಗ ಹೇಳಿದ್ರೆ ನಾವು ನಂಬಿಡ್ತೀವ ಸರ್?
ನಿಮ್ಮ ಮನೇಲಿ ಏನೇ ವ್ಯವಹಾರ ನಡೆದ್ರು ನಿಮ್ಮ ಅನುಮತಿ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಇದ್ರ ಪಾಸ್ವರ್ಡ್ ಹೇಳಿ. ನೋಡಿ ಸರ್, ನಮ್ಮ ಅಪ್ಪಯ್ಯಂಗಷ್ಟೇ ಅಲ್ಲ, ನನಗೂ ಅದ್ರ ಪಾಸ್ವರ್ಡ್ ಗೊತ್ತಿಲ್ಲ. ಅದನ್ನೆಲ್ಲ ನೋಡ್ಕೊಳ್ಳೋದು ನನ್ನ ತಮ್ಮನೆಯ. ರೀ ಹೋಗಿ ಅವ್ರ ಮಗನ ಕರ್ಕೊಂಬನ್ನಿ. ರೀ ಸ್ವಾಮಿ, ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನಾನು ನಿಯತ್ತಾಗಿ ರಾಜಕೀಯ ಮಾಡ್ಕೊಂಡು ಬಂದವನು. ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ. ನಾನು ಯಾರು ಏನು ಅಂತ ನಿಮ್ಗೆ ಆಮೇಲೆ ಗೊತ್ತಾಯ್ತದೆ. ಎಲ್ಲ ನಿಮ್ಮ ಬಗ್ಗೆ ತಿಳ್ಕೊಂಡು ಬಂದಿರೋದು ಸರ್. ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಬೇಕಾದ ಅವಶ್ಯಕತೆ ನಮಗಿಲ್ಲ. ಸರ್, ನಾವು ಇನ್ನೇನು MLA ಮುನ್ಸ್ವಾಮಿಯವ್ರು ಬೀಗರಾಗ್ತಿದ್ದೀವಿ. ನೀವು ಹೀಗೆಲ್ಲ ಮಾಡಿದ್ದೀರಾ ಅಂತ ಅವ್ರಿಗೇನಾದರೂ ಗೊತ್ತಾದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಾವಿಲ್ಲಿ ನಮ್ಮ ಕೆಲಸ ಮಾಡೋದಕ್ಕೆ ಬಂದಿಲ್ಲ, ಸರ್ಕಾರ ವಹಿಸಿರೋ ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ. ನೀವು ಈ ರೀತಿ ನಮಗೆ ಸುಮ್ಮನೆ ಬೆದರಿಕೆ ಹಾಕಿದ್ರೆ ಇದರಿಂದ ನಿಮಗೆ ತೊಂದರೆ ಆಗುತ್ತೆ. ಅವ ನಿಲ್ಲವ, ನೀನು ಸುಮ್ಕೆ ನಿಂತ್ಕೊಳ್ಳವ. ನಾವೇನು ತಪ್ಪೇ ಮಾಡಿಲ್ಲ ಅನ್ಮಕ್ಕೆ ನಾವ್ಯಾಕೆ ಹೆದರ್ಕೋಬೇಕು ಹೇಳೋ? ಅವ್ರೇನು ಮಾಡ್ಕೋತಾರ ಮಾಡ್ಕೊಳ್ಳಿ ಬಿಡು. ನೋಡ್ರಿ, ಇವನೇ ನನ್ನ ಕಿರಿ ಮಗ. ಅದೇನು ಕೇಳ್ಬೇಕಾ ಅವ್ನು ಕೇಳ್ಕೊಳ್ಳಿ. ಲ್ಯಾಪ್ಟಾಪ್ ಓಪನ್ ಮಾಡಬೇಕು, ಸ್ವಲ್ಪ ಪಾಸ್ವರ್ಡ್ ಹೇಳಿ. ಪಾಸ್ವರ್ಡಾ? ಅಯ್ಯಯ್ಯೋ, ಇದಕ್ಕೆ ಪಾಸ್ವರ್ಡ್ ಆಗಿ ಭಾವನಾ ಅಂತ ಕೊಟ್ಟಿದ್ದೀನಿ. ಈಗ ಎಲ್ರ ಮುಂದೆ ಅವ್ರ ಹೆಸರು ಹೇಳಿದ್ರೆ ತಪ್ಪಾಗ್ಬಿಡ್ತದೆ. ಏನಪ್ಪ ಮಾಡೋದು? ಇವ್ರು ಯಾಕೆ ಪಾಸ್ವರ್ಡ್ ಹೇಳ್ತಿಲ್ಲ? ಸಿದ್ದು ಸುಮ್ಮನೆ ಇರೋದು ನೋಡ್ತಿದ್ರೆ ಇದಕ್ಕೆ ಭಾವನಾ ಅವ್ರ ಹೆಸರೇನಾದರೂ ಕೊಟ್ಟಿದ್ದಾರಾ? ಹಾಗಾದರೆ ಈಗ ಒಳ್ಳೆ ಮಜಾ ಇರುತ್ತೆ. ಈ ಆಫೀಸರ್ಸ್ ಸಿದ್ದು ಬಾಯಿ ಬಿಡಿಸ್ಕೊಳ್ದೆ ಸುಮ್ಮನೆ ಇರೋರಲ್ಲ. ಸಿದ್ದು ಈಗ ಸರಿಯಾಗಿ ಸಿಗಾಕೊಂಡಿದ್ದಾನೆ. ಲೇ ಸಿದ್ದೇಗೌಡ, ಯಾಕಲ ಒಳ್ಳೆ ಗರ ಬಡ್ದು ನಂಗೆ ನಿಂತಿದ್ಯಾ? ಅವ್ರೇನು ಕೇಳ್ತಾರ ಅದನ್ನ ಹೇಳ. ಅವ್ರೇನು ಮಾಡ್ಕೋತಾರ ಮಾಡ್ಕೊಳ್ಳಿ. ಹೇಳ್ತೀನಿ ಅಪ್ಪಾಜಿ. ಅದು ಲೇ ಸಿದ್ದು, ಯಾಕ್ಲಾ ಒಳ್ಳೆ ತಪ್ಪು ಮಾಡ್ದೋ ನಂಗೆ ಆಡ್ತಾ ಇದೆಯಾ? ಪಾಸ್ವರ್ಡ್ ಅಂತ ಹೇಳು, ಏನದದು? ವೀಣಾ, ಒಂದು ಸ್ಟ್ರಾಂಗ್ ಕಾಫಿ ಕೊಡಮ್ಮ. ಕೊಡ್ತೀನಿ ಮಾವ, ಕೂತ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆಗಲೇ ಹೊರಡುವಾಗ ಏನೋ ನಿರ್ಧಾರ ಮಾಡ್ಕೊಂಡು ಹೋಗಿದ್ರಿ. ಎಲ್ಲಿಗೆ ಹೋಗಿದ್ರಿ ಮಾವ? ಏನಾಯಿತು? ಯಾರಿಗೆ ವಿಷಯ ತಲುಪಿಸ್ಬೇಕಾಗಿತ್ತೋ ಅವ್ರಿಗೆ ತಲುಪಿಸಿದ್ದೀನಮ್ಮ. ಒಳ್ಳೇದಾಗುತ್ತೆ. ಅಷ್ಟಾದರೆ ಸಾಕು, ಕೂತೀನಿ. ಏನಪ್ಪ ಎಲ್ಲ ಆಚೆಗೆ ಹೋಗಿ ಬಂದಂಗಿದೆ? ಓ, ಆ ತಾಳಿ ಕಡ್ದವನ್ನ ಹುಡ್ಕಕ್ಕೆ ಹೋಗಿದ್ರಾ? ಸಿಕ್ಕಿದ್ನಾ? ಶುರುವಾಯ್ತಾ ನಿಮ್ಮದು? ಇದು ಒಳ್ಳೆ ಕಥೆ ಆಯ್ತಲ್ಲ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ, ಹಂಗಾಯ್ತು. ಸಂತು, ಯಾಕಪ್ಪ ಹೀಗೆ ಮಾತಾಡ್ತೀಯ? ನಮ್ಮನೇಲಿ ನಾನಾಗಲಿ ನಿಮ್ಮಮ್ಮ ಆಗಲಿ ಯಾರು ಹೀಗೆ ಮಾತಾಡಿದವರೇ ಅಲ್ಲ. ಎಲ್ಲಿಂದ ಕಲ್ತ್ಕೊಂಡಿಯೋ? ನೋಡು, ಹಿಂಗೇನಾದರೂ ಮಾತಾಡೋದನ್ನ ನಿಮ್ಮಮ್ಮ ಕೇಳಿಸ್ಕೊಂಡ್ರೆ ತುಂಬ ನೊಂದ್ಕೊಳ್ತಾಳಪ್ಪ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನಾನು ಏನು ಹೇಳಿದೆ ಅಂತ ನೀವು ಹೀಗೆ ಮಾತಾಡ್ತಿದ್ದೀರಾ? ನೀವೇನು ಹೇಳ್ತೀರೋ ನನಗೆ ಅರ್ಥ ಆಗ್ತಿಲ್ಲ. ಹೌದಪ್ಪ, ಇಂಥ ಮಾತೆಲ್ಲ ನಿನಗೆ ಅರ್ಥ ಆಗೋದೇ ಇಲ್ಲ ಅಲ್ಲ. ಒಂದ್ಸಲ ಕೂತ್ಕೊಂಡು ಏನು ಮಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡು, ಎಲ್ಲ ಅರ್ಥ ಆಗುತ್ತೆ. ನಾನು ಈ ಮನೆಗೆ ದೊಡ್ಡವನು, ನನ್ನ ಜವಾಬ್ದಾರಿ ಹೆಚ್ಚಿದೆ ನಿಜ.
ನೀನು ಈ ಮನೆ ಮಗ, ನಿನ್ನ ತಂಗಿ ಜೀವನ ಹೀಗಾಗಿದೆ, ನಾನೇನು ಮಾಡ್ಬೋದು ಅನ್ನೋ ಜವಾಬ್ದಾರಿ ಯೋಚನೆ ಮಾಡಿದ್ಯಾ? ನೋಡು, ನೀನು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಹೀಗೆ ಹಗೂರವಾಗಿ ಮಾತಾಡಬೇಡಪ್ಪ, ಮಾತಾಡಬೇಡ. ಮಾವ, ಕಾಫಿ ಕೊಡ್ತೀನಿ. ಬೇಡಮ್ಮ. ಏನ್ರೀ ಆಗಿದೆ ನಿಮಗೆ? ಅವ್ರ ವಯಸ್ಸಿಗಾದ್ರೂ ಗೌರವ ಕೊಡೋದು ಬೇಡವಾ? ತಂದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀರಾ? ಏನು ಕತೆ? ನೋಡೆ, ಮರ್ಯಾದೆನ ಯಾರು ಕೇಳಿ ತಗೊಳ್ಳಲ್ಲ. ತಪ್ಪು ಮಾಡಿದವ್ರನ್ನೇ ಯಾರು ಏನೂ ಅನ್ನಲ್ಲ. ನಾನು ತಪ್ಪು ಅಂದರೆ ನನ್ನನ್ನೇ ಕೆಟ್ಟವನ್ನಾಗಿ ಮಾಡ್ತಿದ್ರು. ಏನಾದರೂ ಮಾಡ್ಕೊಳ್ಳಿ, ನನಗೇನಾಗಬೇಕು? ನಾನು ಒಳ್ಳೇದು ಹೇಳಿದ್ರೆ ಅದು ನಿಮಗೆಲ್ಲ ಕಹಿ ಅನ್ಸುತ್ತೆ. ನಿಮ್ಮಿಂದ ಒಳ್ಳೇದು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ದಯವಿಟ್ಟು ನಿಮ್ಮ ಚುಚ್ಚು ಮಾತುಗಳಿಂದ ಕೆಟ್ಟದನ್ನು ಮಾಡಬೇಡಿ. ಏಯ್, ಹೋಗಿಲ್ಲ, ಒಂದು ಲೋಟ ಕಾಫಿ ಮಾಡ್ಕೊಂಬ, ಒಂದು ಬಟ್ಲು ದೊಡ್ಡದಾಗಿ. ರೀ, ಪಾಸ್ವರ್ಡ್ ಹೇಳ್ರಿ. ಅದು ಏಯ್ ಅದೇನು ಕೇಳ್ತಾರೋ ಸಿ ಹೇಳ. ಅಪ್ಪಾಜಿ, ಸರ್, ಒಂದು ಪಾಸ್ವರ್ಡ್ ಹೇಳೋದಕ್ಕೆ ಎಷ್ಟೊತ್ತು ಮಾಡ್ತೀರಾ? ಬೇಗ ಹೇಳಿ. ಸರ್ ಅದು ಪಾಸ್ವರ್ಡ್. ಬರುವ ಭಾವನಾ ಬಂದರು. ಸಿದ್ದು ಮಾವಂಗೆ ಇವಳೇ ಆ ಹುಡುಗಿ ಅಂತ ಹೇಳ್ಬಿಡ್ತಾನ? ನೋಡ್ರಿ, ಆಡಿಟ್ ಆಫೀಸಿಂದ ನಮ್ಮ ಅಕೌಂಟೆಂಟ್ ಬಂದಿದ್ದಾರೆ. ನಿಮ್ಗೇನೇನು ಅನುಮಾನ ಇದೆ ಅವ್ರನ್ನೆಲ್ಲ ಕೇಳ್ಕೊಳ್ಳಿ. ನೋಡವಾ, ನಾವು ಇನ್ಕಮ್ ಟ್ಯಾಕ್ಸ್ ಏನೇನು ರಿಟರ್ನ್ಸ್ ಫೈಲ್ ಮಾಡಿದ್ದೀವೋ ಆ ಡೀಟೇಲ್ ಎಲ್ಲ ಇವ್ರಿಗೆ ಕೊಟ್ಬಿಡವ. ಹಾಂ ಸರ್. ಎಲ್ಲ ಡೀಟೇಲ್ಸ್ ಈ ಫೈಲ್ಸಲ್ಲಿದೆ ಸರ್. ಮೇಡಮ್ ಅವರೇ, ಇವತ್ತು ನಿಮ್ಮ ವಿಷಯ ಹೇಳ್ಬಿಡುಮ ಅಂತ ಎಷ್ಟೋ ಪ್ರಯತ್ನ ಮಾಡಿದೆ, ಆದರೆ ಏನೇನೋ ಆಗೋಯ್ತು. 6 kg ಚಿನ್ನ ಅಂತಿದೆ, ಎಲ್ಲಿದೆ? ಸರ್, ಅಷ್ಟೊಂದು ಚಿನ್ನ ಮನೇಲಿ ಇಟ್ಕೊಳಕ್ಕಾಗಲ್ವಲ್ಲ. ಒಬ್ಬ ವಿವಾಹಿತ ಮಹಿಳೆ 500 ಗ್ರಾಮಷ್ಟು ಚಿನ್ನ ಇಟ್ಕೋಬೋದು. ಇಲ್ಲೇ 3 ಜನ ಇದ್ದಾರೆ, ಅಲ್ಲಿಗೆ 1.5 kg ಆಯಿತು. ಉಳಿದಿದ್ದ ಚಿನ್ನ ಎಲ್ಲ ಲಾಕರಲ್ಲಿದೆ. ಮತ್ತೆ ಇಷ್ಟೊಂದು ದುಡ್ಡು? ಸರ್, ಇವತ್ತು ಸಮಾವೇಶ ಇದೆ. ಇಷ್ಟೊಂದು ದೊಡ್ಡ ಫಂಕ್ಷನ್ ಅಂದಮೇಲೆ ಸುಮಾರು ಖರ್ಚುಗಳಿರುತ್ತವೆ. ಎಲ್ಲ ಸಣ್ಣ ಪುಟ್ಟ ಖರ್ಚುಗಳಿಗೂ ಚೆಕ್ ಕೊಡೋಕ್ಕಾಗಲ್ಲ ಅಲ್ವಾ? ಹೂವಿನವರು, ಅಡುಗೆದವರು, ಶಾಮಿಯಾನದವರು ಇವರೆಲ್ಲ GST ಬಿಲ್ ಕೊಟ್ಟರು ಬೇರೆಯವರಿಗೆ ತುಂಬ ಪೇಮೆಂಟ್ಸ್ ಇರುತ್ತೆ, ಹಾಗೆ ಖರ್ಚುಗಳು ಇರುತ್ತೆ. ಅದಕ್ಕೆ ಕ್ಯಾಶ್ ಇಟ್ಕೊಂಡಿದ್ದಾರೆ. ಆದರೂ 20 ಲಕ್ಷ ಕ್ಯಾಶ್ ಜಾಸ್ತಿ ಆಯ್ತಲ್ಲ? ಸರ್, ಇದಕ್ಕೆಲ್ಲ ರಿಸಿಪ್ಟ್ ಇದೆ, ಬೇಕಂದರೆ ನೀವು ಚೆಕ್ ಮಾಡ್ಕೋಬೋದು. ನಮ್ಮ CA ಹತ್ರ ಪಿನ್ ಟು ಪಿನ್ ಡೀಟೇಲ್ಸ್ ಇದೆ. ಚಿನ್ನುಮ ರೀ, ಹೇಳ್ಬಿಟ್ಟು ಬರ್ಬೇಕು ತಾನೆ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಈ ಮನೇಲಿ ಇರೋದೇ ನಾವಿಬ್ರು, ಹೆದರ್ಕೊಳ್ಳೋ ಅವಶ್ಯಕತೆ ಏನಿದೆ? ಯಾರಿಗ್ ಗೊತ್ತು? ನಮಗ್ ಗೊತ್ತಿಲ್ಲದೆ ಯಾರಾದ್ರೂ ಮನೆ ಒಳಗೆ ಬಂದು ಸೇರ್ಕೊಂಡ್ಬಿಟ್ರೆ? ಸಾಧ್ಯನೇ ಇಲ್ಲ.
ಈ ಮನೆ ಒಳಕ್ಕೆ ನನ್ನ ಕಣ್ ತಪ್ಪಿಸಿ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಸರಿನೇ ಬಿಡಿ. ಆದರೂ ಎಲ್ಲ ನಾವು ಅನ್ಕೊಂಡಾಗೆ ಆಗಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬಿಡ್ಬೋದು. ಅದೇ ಹೇಳ್ತಾರಲ್ಲ, ನಾವು ಬಯಸೋದೇ ಒಂದು, ದೇವ್ರು ಬಯಸೋದೇ ಇನ್ನೊಂದು ಅಂತ. ಹಾಗೆ ಚಿನ್ನು ಮರಿ, ನೀವ್ಯಾಕೆ ಹಾಗೆ ಯೋಚನೆ ಮಾಡ್ತಿದ್ದೀರಿ? ನಾವು ಬೇರೆಯವ್ರಿಗೆ ಕೆಡಕು ಮಾಡದೆ ಹೋದರೆ ನಮಗೂ ಕೆಟ್ಟದಾಗಲ್ಲ ಅಲ್ವಾ? ನಂಗೆ ಯಾಕೋ ಆ ಮಾತಿನ ಬಗ್ಗೆ ನಂಬಿಕೆನೇ ಹೋಗ್ಬಿಟ್ಟಿದೆ ರೀ. ಅಕ್ಕ ಯಾರಿಗೆ ಕೆಟ್ಟದ್ದು ಬಯಸಿದಾಳೆ ಹೇಳಿ? ಅವಳಿಗೆ ಯಾಕೆ ಹೀಗೆಲ್ಲ ಆಯಿತು? ಅದೆಲ್ಲ ಹಣೆ ಬರಹ ಚಿನ್ನು ಮರಿ. ಆದರೂ ಇವಾಗ ನಿಮ್ಮ ಅಕ್ಕಂಗೆ ಕೆಟ್ಟದಾಗ್ತಿದೆ ಅಂತ ಯಾಕೆ ಅನ್ಕೋತಾ ಇದ್ದೀರಿ ನೀವು? ಭಗವಂತ ಯಾವುದೋ ಒಳ್ಳೆ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡ್ತಿರ್ಬೋದಲ್ವಾ? ಆಗೋದೆಲ್ಲ ಒಳ್ಳೇದಕ್ಕೆ. ಏನು ಒಳ್ಳೇದೋ ಏನೋ, ಒಟ್ಟಿನಲ್ಲಿ ತಾಳಿ ಕಟ್ಟಿರೋನು ಯಾರು ಅಂತ ಸಿಕ್ಕಿದ್ರೆ ಸಾಕಾಗಿದೆ ಈಗ. ಸರಿ ಸರಿ, ನೀವು ತುಂಬ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಾನು ಆಫೀಸ್ ಕಡೆ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಜೋಪಾನ. ಇದೇನ್ರಿ ಹೋದವ್ರು ವಾಪಸ್ ಬರ್ತಿದ್ದೀರಾ? ನಿಮ್ಮನ್ನು ಬಿಟ್ಟು ಆಫೀಸ್ ಕಡೆ ಹೋಗ್ಬೇಕು ಅಂತ ಮನಸ್ಸೇ ಬರ್ತಾ ಇಲ್ಲ ಚಿನ್ನು ಮರಿ. ಅದಕ್ಕೆ ಮುದ್ದು ಮಾಡಿಸ್ಕೊಳ್ಳೋಣ ಅಂತ ವಾಪಸ್ ಬಂದ್ಬಿಟ್ಟೆ. ಮುದ್ದು ಒಂಥರ ಸ್ವೀಟ್ ಥರ, ಜಾಸ್ತಿ ಹಾಕ್ಬಿಟ್ರೆ ವಾಕರಿಕೆ ಬರುತ್ತೆ. ಸಾಕು, ಇವಾಗ ಹೋಗಿ. ಹಾಗೆಲ್ಲ ಏನೂ ಇಲ್ಲ. ನೀವು ನನಗೆ ದಿನ ಪೂರ್ತಿ ಮುದ್ದು ಮಾಡ್ತಾ ಇದ್ರು ನನಗೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಏನ್ರಿ ಇದು ಬೆಳಗ್ಗೆ ಬೆಳಗ್ಗೆ? ಹೊರಡಿ ಸುಮ್ಮನೆ. ಚಿನ್ನು ಮರಿ, ನಿಮ್ಮ ಥರ ಸಕ್ಕರೆ ಗೊಂಬೆ ಪಕ್ಕದಲ್ಲಿರೋವಾಗ ನಾವು ರೊಮ್ಯಾಂಟಿಕ್ ಆಗಿ ಇಲ್ಲದೆ ಹೋದರೆ ಬೆಲೆನೇ ಇರೋದಿಲ್ಲ. ಬಿಟ್ರೆ ನೀವು ಹೀಗೆ ಹೇಳ್ತಾನೆ ಇರ್ತೀರಾ. ಇವತ್ತಿಗೆ ಸಾಕು, ಸಂಜೆ ನೀವು ಬರ್ತೀರಲ್ಲ ಅವಾಗ ಎಷ್ಟು ಕೇಳಿದ್ರು ಮಾಡ್ತೀನಿ. ಹೋಗಿ. ಸರಿ ಸರಿ ಸರಿ, ಜೋಪಾನ. ಬಾಯ್ ಬಾಯ್. ಮಾವ, ಮಾವ ಯಾಕೆ ಮಾವ? ಅವ್ರು ಏನೇ ಮಾತಾಡಿದ್ರು ನೀವು ಅನ್ನಿಸ್ಕೊಂಡು ಸುಮ್ಮನೆ ಇರ್ತೀರಾ? ದೊಡ್ಡವರು ನೀವು. ಅವ್ರು ಹಾಗೆಲ್ಲ ಮಾತಾಡೋವಾಗ ಗದ್ರಿಸಿ ಹೇಳಿದಿದ್ರೆ ಇಷ್ಟೆಲ್ಲ ಆಡ್ತಿರ್ಲಿಲ್ವೇನು? ಅವ್ರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು, ನೀವು ಮಾತ್ರ ಸಮಾಧಾನವಾಗಿ ಉತ್ತರ ಕೊಡ್ತೀರಾ. ಯಾಕೆ ಮಾವ? ನಾನು ನಿಮ್ಮತ್ತೆ ಮದುವೆ ಆದಾಗ ಸುಮಾರು ವರ್ಷ ಆದರೂ ನಾವು ಮಕ್ಕಳಾಗಲಿಲ್ಲ. ಆಗ ಒಂದು ಆಶ್ರಮದಿಂದ ವೆಂಕಿನ ಕರ್ಕೊಂಡು ಬಂದ. ಅವನು ಬಂದು ಕಾಲ್ಗುಣ, ಆಮೇಲೆ ಇವನು ಹುಟ್ಟಿದ. ನಮ್ಮ ಸಂತೋಷ ದುಪ್ಪಟ್ಟ ಆಯಿತು ಅಂತ ಇವನಿಗೆ ಸಂತೋಷ ಅಂತ ಹೆಸರು. ಜೊತೆಗೊಂದು ಹೆಣ್ಮಗು ಹುಟ್ಟಿತು. ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಅವಳಿಗೆ ಮಂಗಳ ಅಂತ ಹೆಸರಿಟ್ಟೆ. ಆದರೆ ಇವರಿಬ್ಬರು ಮಾತು, ನಡೆ, ನುಡಿ ಎಲ್ಲ ಒಂದೇ ಥರ ಆಗೋಯ್ತು. ಬಾಯಿ ಬಿಟ್ಟರೆ ಹೊರಟು, ಮಾತಾಡಿದ್ರೆ ಬೇರೆಯವ್ರಿಗೆ ನೋವು ಮಾಡೋದೇ ಆಗೋಯ್ತು. ಹಾಗಂತ ನೀವು ಹೀಗೆ ಸುಮ್ಮನೆ ಇದ್ರೆ ಅವರು ಏನೇನೋ ಮಾತಾಡ್ತಾರೆ ಮಾವ. ಹೇಳೋದಕ್ಕೆ ಚಿಕ್ಕವರ ಬೇಡ, ಇಷ್ಟು ದೊಡ್ಡವರ ಬೆಳೆದ್ಮೇಲೆ ಏನಂತ ಹೇಳೋದು? ಈಗ ಏನು ಹೇಳಿದ್ರು ನಮ್ಮ ಮಾತು ಅವ್ರ ಕಹಿನೇ. ಆದರೆ ಇವ್ರ ಮಕ್ಕಳು ಬೆಳೆದು ದೊಡ್ಡವರಾಗಿ ಇವ್ರ ಮಾತಿಗೆ ಮರು ಉತ್ತರ ಕೊಡ್ತಾರಲ್ಲ, ಆವತ್ತು ಅಪ್ಪ ಅಮ್ಮ ನೋವೇನು ಅಂತ ಗೊತ್ತಾಗುತ್ತೆ. ಏನೋ ಮಾವ, ನಿಮ್ಮಂಥ ಒಳ್ಳೆ ಅಪ್ಪ ಅಮ್ಮಂದ್ರ ಹೊಟ್ಟೆಲಿ ಹುಟ್ಟೋದಿಕ್ಕೂ ಪುಣ್ಯ ಮಾಡಿರಬೇಕು.